ಹಂಚಿಕೆ ಅಂತಂದ್ರೆ ಏನಮ್ಮ ಅಂತಂದ್ರೆ ಹಣಕಾಸಿನ ವಿಚಾರ ಅಂತ ತೋಳ್ತೀವಿ. ಹೌದು, ಬಹಳ ಮುಖ್ಯ ಜೀವನದಲ್ಲಿ. ಹಣ ಅಂದ್ರೆ ಎಲ್ಲರಿಗೂ ಬಹಳ ಮುಖ್ಯ ಗುರುಜಿ. ಪ್ರತಿಯೊಬ್ಬರಿಗೆ ಹಣ ಬೇಕು. ಹಣ ಇಲ್ಲ ಅಂತಂದ್ರೆ ಅದು ಜೀವನ ನಡೆಯಲ್ಲ. ಈಗ ಕೆಲವೊಂದ್ಸರಿ ಏನಾಗುತ್ತೆ ಅಂತಂದ್ರೆ ಈ ಹಣದ ವಿಚಾರ ಏನಾಗುತ್ತೆ, ಈಗ ತುಂಬಾ ಜನ ಸಾಲ ಮಾಡಿರ್ತಾರೆ, ಬಟ್ ಸಾಲ ಅರಿಯೋಕ್ಕಾಗಲ್ಲ. ತಂದೆ ಮಾಡಿರ್ತಾನೆ ಸಾಲ, ಮಗ ಅದೇ ಸಾಲನ ತೀರ್ಸ್ಕೊಳ್ತಾ ಹೋಗ್ತಾ ಇರ್ತಾನೆ. ಈ ಮಕ್ಕಳು ವಿದ್ಯಾಭ್ಯಾಸ ಮಾಡ್ಬೇಕಂತಂದಾಗ ಅವ್ರದೇ ಆದ ಒಂದು ಸಾಲನು ಮಾಡ್ಕೊಂಡಿರ್ತಾರೆ. ಈ ತರದ್ದೆಲ್ಲ ಸಾಲದ ಒಂದು ರೂಪ ಇರುತ್ತೆ. ಯಾವ ತರ ಇರುತ್ತೆ, ಏನು ಸಂಖ್ಯಾಶಾಸ್ತ್ರ ಪ್ರಕಾರ ಅದರಲ್ಲಿ ಏನಾದ್ರೂ ಪರಿಹಾರ ಸಿಗುತ್ತಾ, ಅಥವಾ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಹಾರ ಸಿಗುತ್ತಾ, ಅಥವಾ ವಾಸ್ತುವಿಂದ ಏನಾದ್ರೂ ಪರಿಹಾರ ಸಿಗುತ್ತಾ, ಅಥವಾ ಅವ್ರು ಇಟ್ಕೊಂಡ್ರೆ ಹೆಸರಲ್ಲಿ ಏನಾದ್ರೂ ವೈಬ್ರೇಷನ್ ಆಗ್ತಾ ಇದೆಯಾ? ಈಗ ನೋಡಿ, ನಾನು ಅದಕ್ಕೋಸ್ಕರ ಪ್ರತಿಯೊಬ್ಬ ವೀಕ್ಷಕರಿಗೂ ಪ್ರತಿ ಸಾರಿನೂ ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವ್ರದ್ದೇ ಆದ ಹೆಸರು ಎಷ್ಟು ಇಂಪಾರ್ಟೆಂಟು ಅದೇ ರೀತಿನೇ ಅವ್ರಿಗೆ ಲಕ್ಕು ಇರುತ್ತೆ. ಇಲ್ಲಿ ಏನಾಗುತ್ತೆ ಅಂತಂದಾಗ ಇಲ್ಲಿ ಕೆಲವೊಂದ್ಸರಿ ಏನು ಮಾಡ್ತಾರಮ್ಮ ಅಂತಂದ್ರೆ, ನನ್ನ ಹೆಸರು ಹಾಳಾಗಿ ಬಿಡಲ್ಲಪ್ಪ ಅಂತಿರ್ತಾರೆ ಕೆಲವರು. ಅಂದ್ರೆ ಏನು, ಹೆಸರು ಅಷ್ಟು ಇಂಪಾರ್ಟೆಂಟು. ಅದೇ ರೀತಿನೇ ನೀವು ವಾಸ ಮಾಡ್ತಕ್ಕಂಥ ಜಾಗನೂ ಸಹ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಅದೇ ರೀತಿನೇ ತಮ್ಮ ಒಂದು ಅಂದ್ರೆ ಏನು, ಈಗ ಏನು ಹೇಳ್ತೀವಮ್ಮ ಅಂತಂದ್ರೆ ಜ್ಯೋತಿಷ್ಯ ಪ್ರಕಾರ ನಕ್ಷತ್ರಗಳು, ಹಾಗೆ ರಾಶಿ, ಅವರ ಒಂದು ಹುಟ್ಟಿದ ಒಂದು ಸಮಯದಲ್ಲಿ ಇರ್ತಕ್ಕಂಥ ಯೋಗಗಳು ಅಂತ ಹೇಳ್ತೀವಿ. ಈಗ ಜ್ಯೋತಿಷ್ಯ ಪ್ರಕಾರ ಏನಾಗುತ್ತೆ ಅಂತಂದ್ರೆ, ಅವ್ರು ಹುಟ್ಟಿದ ಸಮಯದಲ್ಲಿ ಕೆಲವೊಂದು ಯೋಗಗಳು ಬರುತ್ತೆ. ವಿಶೇಷವಾಗಿ ಮಹಾಲಕ್ಷ್ಮಿ ಯೋಗ ಅಂತ ಹೇಳ್ತೀವಿ. ಇದೇ ತರನೇ ಇರುತ್ತಮ್ಮ. ಈಗ ನಾವು ವೈಜ್ಞಾನಿಕವಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಸಂಖ್ಯೆಗಳ ಪ್ರಕಾರ ಹೋಗ್ತೀವಿ. ಸಂಖ್ಯೆ ಅಂತಂದ್ರೆ 6ನೇ ಸಂಖ್ಯೆ ಶುಕ್ರ ಸಂಖ್ಯೆ ಅಂತ ಹೇಳ್ತೀವಿ. ಈಗ ನೋಡಿ 6, 15, 24 ಈ ಡೇಟ್ ನಲ್ಲಿ ಹುಟ್ಟಿದವರು ಅಂತಂದ್ರೆ ತುಂಬಾ ಲಕ್ಕಿ ಫೆಲೋ ಇರ್ತಾರೆ. ಒಂದು ಕರೆ ಖಂಡಿತವಾಗ್ಲು. ಹಲೋ 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 ಹೇಳಿ, ತಮ್ಮ ಹೆಸರು? ಹಲೋ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ. ನೋಡಿ, ಖಂಡಿತವಾಗ್ಲೂ ಇವ್ರು ಏನು ಮಾಡ್ತಾರಮ್ಮ ಅಂತಂದ್ರೆ, ಅವ್ರು ಏನೋ ಒಂದು ಕೇಳ್ಬೇಕಂತ ಅನ್ಕೊಂಡಿರ್ತಾರೆ, ಅವರಿಗೂ ಸಹ ಗೊಂದಲ ಮಾಡ್ಕೊಳ್ತಾ ಇರ್ತಾರೆ. ಈ ಥರದ್ದೆಲ್ಲ ಸಮಸ್ಯೆ ಇರುತ್ತೆ. ಹಲೋ, ಹೇಳಿ ಅಮ್ಮ, ತಮ್ಮ ಹೆಸರು? ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇರೋದು ಸ್ಮಿತಾ ಅವರ? ಎಲ್ಲಮ್ಮ? ಓಕೆ, ಏನು ಪ್ರಶ್ನೆ ತಮ್ಮದು?